ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಒಂದು ಫಂಕ್ಷನ್ ಇತ್ತು, ನನ್ನ ತಮ್ಮನ ಮಗುದು ನಾಮಕರಣ ಆಯಿತು, ಕಸಿನ್ ಬ್ರದರ್ದು. ಅದನ್ನು ಮುಗಿಸ್ಕೊಂಡು ಮೈಸೂರಿಂದ ಇವಾಗ ದೊಡ್ಡಬಳ್ಳಾಪುರಕ್ಕೆ ಹೊರಡ್ತಾ ಇದ್ದೀವಿ. ಆನ್ ದ ವೇ ನಿಮಗೆ ಏನೇನು ಸಿಗುತ್ತೆ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಫಸ್ಟು ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿರೋವಂಥ ಪ್ಯಾಲೇಸ್ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ನೋಡೋಣ. ಮೈಸೂರಲ್ಲಿ ಫೇಮಸ್ ಆಗಿರೋವಂಥ ಪ್ಯಾಲೇಸ್ನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಮೈಸೂರು ಅಂದ ತಕ್ಷಣ ಫಸ್ಟು ಪ್ರತಿಯೊಬ್ಬರಿಗೂ ಜ್ಞಾಪಕ ಬರೋದೇ ಮೈಸೂರಿನ ಅರಮನೆ. ಸೊ ಅಲ್ಲಿಂದನೇ ಇವಾಗ ಶುರು ಮಾಡೋಣ ಅಂತ ಅಂದ್ಕೊಂಡು ಮೈಸೂರು ಅರಮನೆನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಅಗ್ರಹಾರದಿಂದ ಹೊರಟಿದ್ದು. ಅಗ್ರಹಾರದಿಂದ ಫಸ್ಟು ಮೈಸೂರು ಅರಮನೆ ಕಡೆ ಬರ್ತಾ ಇದ್ದೀವಿ. ಫಸ್ಟ್ ಮೈಸೂರು ಅರಮನೆ ನಾನು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟು ಹೋಗ್ತಾ ಏನು ಸಿಗುತ್ತೆ ನೋಡೋಣ. ಮೈಸೂರಲ್ಲಿ ತುಂಬ ಇಷ್ಟ ಆಗಿರೋ ಜಾಗ ಇದೊಂದು ಸೆಂಟ್ ಫಿಲೋಮಿನಾಸ್ ಚರ್ಚು. ಈ ಚರ್ಚ್ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಅವಾಗೆಲ್ಲ. ಸೊ ಅದಕ್ಕೆ ನಾನು ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಇದನ್ನು ತೆಗಿತಾ ಇದ್ದೀವಿ, ಸೆಂಟ್ ಫಿಲೋಮಿನಾಸ್ ಚರ್ಚ್ನ. ಇದು ಮೆಮೊರಿ ಅಂತೂ ತುಂಬ ಇದೆ. ಇದು ನೋಡ್ತಾ ಇದ್ರೆ ಒಂದು ಖುಷಿ ಆಗುತ್ತೆ. ಚರ್ಚ್ ಒಳಗಡೆ ಹೋಗಿ ಅಲ್ಲಿ ಪ್ರೇ ಮಾಡ್ಕೋಬೇಕು ಅಂತ ಎಲ್ಲ ಅನಿಸ್ತಾ ಇತ್ತು ನನಗೆಲ್ಲ. ಯಾವಾಗಲಾದರೂ ಒಂದ್ಸಲ ಹೋಗಿ ಅಲ್ಲಿ ಪ್ರೇ ಮಾಡ್ಕೋಬೇಕು. ಶ್ರೀರಂಗಪಟ್ಟಣ ಆದಮೇಲೆ ನೆಕ್ಸ್ಟು ಪಾಂಡವಪುರ, ಮೇಲ್ಕೋಟೆ, ನಾಗಮಂಗಲ, ನಂತರ ಬೆಳ್ಳೂರು ಕ್ರಾಸು, ಈ ಥರ ಈ ರೂಟ್ ಬರುತ್ತೆ. ಈ ರೂಟಲ್ಲಿ ಹೋದರೆ ಬೇಗನೆ ನಾವು ಹೋಗಿ ತಲುಪ್ಬೋದು. ಹೈವೇ ಆಗಿರೋದ್ರಿಂದ ತುಂಬ ಫಾಸ್ಟಾಗಿ ಬೇಗ ಹೋಗ್ಬೋದು ನಾವು. ಪಾಂಡವಪುರ ಆದಮೇಲೆ ನೆಕ್ಸ್ಟು ಮೇಲ್ಕೋಟೆ ಬಂತು. ಮೇಲ್ಕೋಟೆನ ತೋರಿಸಿದ್ರಲ್ಲ ಸುದರ್ಶನ್. ಈ ಮೇಲ್ಕೋಟೆ ನೋಡ್ತಿದ್ದ ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಯಡಿಯೂರಿಗೆ ಹೋಗ್ತಾ ಇದ್ದೋ ಈ ರೂಟ್ ಮುಖಾಂತರ. ಮೇಲ್ಕೋಟೆಯಲ್ಲಿ ಆ ಚೆಲುವರಾಯ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಒಂದು ಕೊಳ ಇರ್ತಿತ್ತು. ಆ ಕೊಳ ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇತ್ತು. ಅಲ್ಲೆಲ್ಲ ಮೇಲ್ಕೋಟೆಯಲ್ಲಿ ಪೂರ್ತಿ ಕಂಪ್ಲೀಟ್ ದೇವಸ್ಥಾನದಲ್ಲೆಲ್ಲ ತೊಟ್ಲುಗಳನ್ನೆಲ್ಲ ಕಟ್ಟಿರ್ತಿದ್ರು, ಚಿಕ್ಕ ಚಿಕ್ಕ ತೊಟ್ಲುಗಳು. ಒಂಥರ ನಮಗೆ ಚಿಕ್ಕ ಮಕ್ಕಳಾಗಿದ್ದಾಗ ಆ ತೊಟ್ಲು ನೋಡೋದೇ ಒಂದು ಖುಷಿ ಅನ್ನಿಸ್ತಾ ಇತ್ತು. ಈ ದೇವಸ್ಥಾನ ಅಂತೂ ತುಂಬಾ ಖುಷಿ ಆಗುತ್ತೆ, ಮೇಲ್ಕೋಟೆ ದೇವಸ್ಥಾನ. ಈ ಮೇಲ್ಕೋಟೆಗೆ ಬಂದ ತಕ್ಷಣ ಅದೆಲ್ಲ ಜ್ಞಾಪಕ ಬರುತ್ತೆ ನೋಡಿ. ಪ್ರತಿಯೊಂದು ಈ ಮಾರ್ಗದಲ್ಲಿ ಬರಬೇಕಾದ್ರೆ ಬರೀ ದೇವಸ್ಥಾನಗಳೇ ಸಿಗುತ್ತೆ ನಮಗೆ. ಒಂದೊಂದು ಎಲ್ಲ ನೋಡೋ ಅಂಥ ಪ್ಲೇಸ್ಗಳೇ ಕಂಪ್ಲೀಟಾಗಿ ಸಿಗೋವಂಥದ್ದು. ನೆಕ್ಸ್ಟ್ ಇವಾಗ ಮೇಲ್ಕೋಟೆ ಆಯಿತು. ಮೇಲ್ಕೋಟೆ ಆದಮೇಲೆ ನಾಗಮಂಗಲ ಬರುತ್ತೆ. ನಾಗಮಂಗಲ ಆಯಿತು. ಇವಾಗ ನಾವು ಹೈವೇಗೆ ಜಾಯ್ನ್ ಆದೋ, ಬೆಳ್ಳೂರು ಕ್ರಾಸು. ಈ ಹೈವೇಯಲ್ಲಿ ಹೋಗ್ತಾ ನಮಗೆ ಯಡಿಯೂರು ಸಿಗುತ್ತೆ. ಯಡಿಯೂರು ಆದ ನಂತರ ನೆಲಮಂಗಲ ಸಿಗುತ್ತೆ. ಹೀಗೆ ನಮ್ದು ದೊಡ್ಡಬಳ್ಳಾಪುರದ ರೂಟು ಹೋಗುತ್ತೆ. ಇದನ್ನು ಬೇರೆಯವ್ರಿಗೆ ಯಾರಿಗಾದ್ರೂ ಈ ಮಾರ್ಗವಾಗಿ ಬರೋವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ಈ ರೂಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹೈವೇಯಲ್ಲಿ ಯಡಿಯೂರು ಸಿಕ್ಕಿದೆ. ರೈಟ್ ಸೈಡು ಯಡಿಯೂರು ಸಿಗುತ್ತೆ. ನಾವು ಫ್ಲೈಓವರ್ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಯಡಿಯೂರು ಬರ್ತಿದ್ದಂಗೆ ತುಂಬಾ ಮೆಮೊರೀಸ್ಗಳು ನೆನಪಾಗುತ್ತೆ. ಯಾಕೆ ಅಂದರೆ ಇದು ನಮ್ಮ ತಾಯಿ ಮನೆ ದೇವರು. ಇದು ನಾವು ಚಿಕ್ಕದ್ರಲ್ಲೆಲ್ಲ ಇದ್ದಾಗ ನಾವು ಒಂದು 2-3 ದಿನ ಬಂದು ಇಲ್ಲಿ ಯಡಿಯೂರಲ್ಲಿ ಹಾಲ್ಟ್ ಮಾಡ್ತಾ ಇದ್ದು. ಇಲ್ಲೆಲ್ಲ ಅಭಿಷೇಕಗಳು ಎಲ್ಲ ಮಾಡಿಸ್ತಾ ಇದ್ರು ದೊಡ್ಡವರು. ನಾವೆಲ್ಲ ಚೆನ್ನಾಗಿ ಈ ಯಡಿಯೂರು ದೇವಸ್ಥಾನ ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಅಂದರೆ ಹೊಸದಾಗಿ ದೇವಸ್ಥಾನ ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿದ್ದಾರೆ. ಮೊದಲು ಹಾಗಿರಲಿಲ್ಲ. ಯಡಿಯೂರು ದೇವಸ್ಥಾನದ ಸುತ್ತ
ಸುತ್ತ ಯಡಿಯೂರು ಸಿದ್ಧಲಿಂಗೇಶ್ವರಂದು ಅವತಾರಗಳದ್ದು ಚಿಕ್ಕ ಚಿಕ್ಕ ಗೊಂಬೆಗಳ ಥರ ಮಾಡಿ ಅದನ್ನು ಇಟ್ಟಿದ್ರು. ಅದನ್ನು ನೋಡೋದಕ್ಕೆ ಒಂದು ಆನಂದ ಆಗ್ತಾಯಿತ್ತು. ಜೊತೆಗೆ ಅಲ್ಲಿ ಶಿವ ಪಾರ್ವತಿ ಅಂತ ಅಂದ್ಬಿಟ್ಟು 2 ಪಾರ್ಕ್ ಇತ್ತು, ಅಲ್ಲೆಲ್ಲ ರೂಮ್ಸ್ಗಳೆಲ್ಲ ಇತ್ತು. ನಾವೆಲ್ಲ ಹೆಂಗೆ ಅಂದರೆ ಇದು ಒಂದು ಊರು, ನಮಗೆ ಅಜ್ಜಿ ಮನೆ ಇದ್ದಂಗೆ ಆಗೋಗ್ಬಿಟ್ಟಿತ್ತು. ಕಂಟಿನ್ಯೂಸ್ ಆಗಿ ಒಂದು 4-5 ದಿನದವರೆಗೆ ಇಲ್ಲಿ ಇರ್ತಾ ಇದ್ದು. ನಮ್ಮ ಮನೆಯಲ್ಲಿ ಯಾವುದೇ ಒಂದು ಮಗು ಆದ್ರೂ ಆ ಮಗುಗೆ ಮುಡಿನ ಇಲ್ಲೇ ಕೊಡಿಸ್ತಾ ಇದ್ರು. ಅಥವಾ ಒಟ್ಲಲ್ಲಿ ಏನೇ ಒಂದು ಫಂಕ್ಷನ್ ಆಗೋದಕ್ಕಿಂತ ಮುಂಚೆ, ಮದುವೆ ಅಥವಾ ಏನೇ ಒಂದು ಫಂಕ್ಷನ್ ಆಗೋಕ್ಕಿಂತ ಮುಂಚೆ ಬಂದು ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದು. ಹಾಗಾಗಿ ಯಡಿಯೂರು ಅಂದರೆ ಏನೋ ಒಂಥರ ನಮಗೆ ತುಂಬಾ ಭಕ್ತಿ ಜಾಸ್ತಿ ಸಿದ್ಧಲಿಂಗೇಶ್ವರಂದು. ಮೊದಲೆಲ್ಲ ಹೆಂಗೆ ಅಂದರೆ ಯಡಿಯೂರ ದೇವಸ್ಥಾನದೊಳಗಡೆ ಎಂಟ್ರಾದರೆ ಅಲ್ಲಿ ಸಿದ್ಧಲಿಂಗೇಶ್ವರನ್ನ ಒಂದು ಉಯ್ಯಾಲೆ ಮೇಲೆ ಕೂರಿಸಿರ್ತಿದ್ರು. ಬಗ್ಗು ನೋಡಿದ್ರೆ ಎಷ್ಟು ಸಿದ್ಧಲಿಂಗೇಶ್ವರ ಕಾಣಿಸ್ತಿತ್ತು ಅಂದರೆ ಕನ್ನಡಿ ಒಳಗೆ ಕನ್ನಡಿ ಆ ಥರ ಇರ್ತಿತ್ತು. ನಾವು ಮಕ್ಕಳು ಆ ಸಿದ್ಧಲಿಂಗೇಶ್ವರನ ದೇವ್ರನ್ನ ತೂಗೋದು, ಅದನ್ನು ನಾವು ನೋಡಿ ಎಂಜಾಯ್ ಮಾಡೋದು, ಈ ಥರ ಎಲ್ಲ ತುಂಬಾ ಎಂಜಾಯ್ಮೆಂಟು ಈ ಯಡಿಯೂರಲ್ಲಿ ನಾವು ಮಾಡಿದ್ದೀವಿ. ನಾವೇನೇನೆಲ್ಲ ಮಾಡ್ತಾ ಇದ್ದೋ ಅದೇ ಥರ ಇವಾಗ ನನ್ನ ತಮ್ಮನ ಮಕ್ಕಳುಗಳು, ಅಣ್ಣನ ಮಕ್ಕಳುಗಳು ಎಲ್ಲರೂ, ಅವ್ರುಗಳು ಕಸಿನ್ ಮಕ್ಕಳುಗಳೆಲ್ಲರೂ ಆಟ ಆಡ್ತಾರೆ. ಆ ಹಳೆಯ ನೆನಪುಗಳು ನಮಗೆ ಇವಾಗ ಬರುತ್ತೆ. ಈಗಲೂ ಕೂಡ ಹಾಗೆ ನಾನು ಅಷ್ಟು ಬರಲ್ಲ. ಇವಾಗ ನಾನು ಈ ಕಡೆ ದೊಡ್ಡಬಳ್ಳಾಪುರ ಸೈಡ್ ಬಂದಿರೋದ್ರಿಂದ ನಮ್ಮ ತವ್ರ ಮನೆಯವರು ಅವ್ರ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ. ಅವಾಗ ಫೋನ್ ಮಾಡ್ತಾರೆ, ನಾವೆಲ್ಲ ಹಿಂಗೆ ಆಟ ಆಡ್ತಾ ಇದ್ವಲ್ಲ ಅದೇ ಥರ ನೋಡು ನಮ್ಮ ಮಕ್ಳುಗಳು ಇವೆಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಯಡಿಯೂರು ಪಾಸ್ ಆಯ್ತಲ್ಲ, ನಿಮ್ಮ ಹತ್ರ ಎಲ್ಲ ಅದನ್ನು ನೆನೆಸ್ಕೊಂಡ್ನಲ್ಲ ಹೇಳಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ನಾನು ಎಲ್ಲನೂ ಹೇಳಿದೆ. ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲಿ ಒಂದು ಹೋಟೆಲಲ್ಲಿ ನಾವು ಸ್ಟಾಪ್ ಕೊಟ್ಟು ಬ್ರೇಕ್ ಕೊಟ್ಟು ಅಲ್ಲೇನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೊರಡ್ತೀವಿ. ನೋಡಿ, ಇದಂತೂ ಸೌಂಡ್ ನನಗೆ ತುಂಬಾ ಇಷ್ಟ ಆಯಿತು. ಮಣ್ಣಿಂದ ಏನು ಗಂಟೆ ಇದು, ನನಗೆ ಎಲ್ಲಿ ಹೊಡೆದೋಗ್ಬಿಡುತ್ತೆ ಅಂದ್ಕೊಳ್ತಾ ಇದ್ದೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಏನೂ ಆಗಲ್ಲ ಮೇಡಮ್, ನೋಡಿ ಅದ್ರ ನಾದ ಎಷ್ಟು ಚೆನ್ನಾಗಿದೆ ಅಂತ ಅಂದರು. ತುಂಬಾ ಖುಷಿ ಆಗ್ತಾ ಇದೆ. ಇದು 5 in 1 ದೀಪ. ಈ ಥರ ಸ್ಟೆಪ್ 5 ಬರುತ್ತೆ. ಓಕೆ, ಒಂದು ಚೆನ್ನಾಗಿದೆ ಅಲ್ವಾ? ಸರ್ಕಲ್ಲು ಮೇಲ್ಗಡೆಗೆ ಲಕ್ಷ್ಮಿ ಕನಸು ಭಾರಿ ಚೆನ್ನಾಗಿರುತ್ತೆ. ಲಕ್ಷ್ಮಿನ, ಹೌದು ಲಕ್ಷ್ಮಿ. ಗಣಪನು ಬರುತ್ತೆ, ಲಕ್ಷ್ಮಿನೂ. ನೋಡಿ, ಇದು ನಾನು ಅಡುಗೆ ಮನೆಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಕುಟಾಣಿ ತೊಗೊಳ್ತಾ ಇದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ ಈ ಕುಟಾಣಿ. ಇಲ್ಲಿ ಸ್ವಾತಿ ಅನ್ನೋ ಹೋಟ್ಲು ಪಕ್ಕ ಅಲ್ವಾ ಇದಿರೋದು ಅಡ್ರೆಸ್? ಸ್ವಾತಿ ಅನ್ನೋ ಹೋಟ್ಲು ಪಕ್ಕ ಈ ಮಂಗಳೂರು ಸ್ಟೋರ್ ಓಪನ್ ಆಗಿದೆ. ಕಂಪ್ಲೀಟ್ ಎಲ್ಲ ಐಟಮು ಬಂದು ಮಣ್ಣಿನ ಐಟಮು, ಜೊತೆಗೆ ಕಲ್ಲಿನ ಕುಟಾಣಿಗಳೆಲ್ಲ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಈ ಕಡೆ ಸೈಡ್ ಏನಾದರೂ ಬಂದರೆ ನೋಡಿ, ಈ ಪ್ಲೇಸ್ಗೆ ಒಂದ್ಸಲ ಬನ್ನಿ, ತುಂಬಾ ಚೆನ್ನಾಗಿದೆ. ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ನಾನು ಇವಾಗ.
ಯಡಿಯೂರಿಂದ ಮುಂದೆ ಸ್ವಾತಿ ಡೆಲಿಗೇಸಿ ಅನ್ನೋ ಕಡೆ ಒಂದು ಸ್ಟಾಪ್ ಕೊಟ್ಟು ಬೆಳಗ್ಗೆ ಟಿಫನ್ನೇ ನಮಗೆ ತುಂಬ ಹೆವಿ ಆದಂಗೆ ಅನ್ನಿಸ್ತು. ಎಣ್ಣೆ ರೊಟ್ಟಿ ಅಂತ ನನ್ನ ವಿಡಿಯೋಗಳಲ್ಲಿ ಮಾಡಿ ಹಾಕಿದ್ದೀನಿ. ಅದು ಜೊತೆಗೆ ಬೇಳೆ ದೋಸೆ ಎಲ್ಲ ತಿಂದಿದ್ರಿಂದ ತುಂಬ ಹೆವಿ ಅನ್ನಿಸ್ತು. ಅದಕ್ಕೆ ಇಬ್ಬರೂ ಒಂದೊಂದು ಗಡ್ಬಡ್ ತೊಗೊಂಡು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನಂತರ ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಪಕ್ಕ ನ್ಯೂ ಮಂಗಳೂರು ಸ್ಟೋರ್ ಅಂತ ಇತ್ತು. ಅದರಲ್ಲಿ ಬರೀ ಮಣ್ಣಿನ ಸಲಕರಣೆಗಳು, ಅಂದರೆ ಮಣ್ಣಿನಿಂದ ಮಾಡಿರೋವಂಥ ಐಟಮ್ಸ್ಗಳೆಲ್ಲ ಇತ್ತು. ಸರಿ ನೋಡೋಣ ಅಂತ ಒಳಗೆ ಹೋದೋ, ತುಂಬಾ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಬ್ಬ ಲೇಡಿ ನನಗೆ ಪ್ರತಿಯೊಂದು ಐಟಮ್ಸ್ಗಳನ್ನು ಕೈಗೆ ಕೊಟ್ಟು, ನಾನು ಹೇಳಿದೆ ವಿಜುವಲಿ ಇಂಪೈರ್ಡು, ನನಗೆ ಕಾಣಿಸಲ್ಲ ಅಂತ ಅಂದಿದ್ದಕ್ಕೆ ಪ್ರತಿಯೊಂದು ಐಟಮ್ನೂ ಅವರು ನನಗೆ ತೋರಿಸಿ, ನೋಡಿ ಇದು ಹೇಗಿದೆ, ಇದು ಈ ಥರ ಇದೆ ಅಂತ ಅಂದ್ಬಿಟ್ಟು ಮರದಲ್ಲಿ ಮಾಡಿರೋವಂಥ ಬೌಲ್ಸು, ಬಾಚಣಿಗೆ, ಆಮೇಲೆ ಮಣ್ಣಿಂದು ಬಾಂಡ್ಲಿ, ಅದಂತೂ ಭಾರಿ ಖುಷಿ ಆಯಿತು ನನಗೆ. ಆಮೇಲೆ ಇಂಡಕ್ಷನ್ ಸ್ಟವ್, ಇದು ಓವನ್ ಗಿಡೋ ಅಂತ ಒಂದು ಮಣ್ಣಿನ ಪಾತ್ರೆ, ಈ ಥರ ಪ್ರತಿಯೊಂದನ್ನು ತೋರಿಸ್ಕೊಂಡು ಬಂದರು. ನಂತರ ತುಂಬ ವೆರೈಟೀಸ್ ಆಫ್ ಉಪ್ಪಿನಕಾಯಿಗಳಿತ್ತು. ತೊಗೊಳ್ಳೋಣ ಅಂತ ಆಸೆ ಆಯಿತು, ಆದರೆ ಅಲ್ಲಿ ಎಲ್ಲ ಏನು ಅರ್ಧ kg ಮೇಲೆ ಇತ್ತು ಆ ಉಪ್ಪಿನಕಾಯಿಗಳು. ಹಂಪೆಕಾಯಿ ಎಲ್ಲ ನಮಗೆ ತುಂಬಾ ಇಷ್ಟ, ಆದರೆ ಸಾಸಿವೆ ಎಣ್ಣೆ ಹಾಕ್ಬಿಟ್ಟಿದ್ರೆ ಆ ಎಣ್ಣೆದು ಸ್ವಲ್ಪ ಫ್ಲೇವರ್ ನಮ್ಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅದು ತೊಗೊಳ್ಳಿಲ್ಲ. ನನಗೆ ಕುಟಾಣಿ ಕಲ್ಲು ಅವಶ್ಯಕತೆ ಇತ್ತು, ಕಲ್ಲೊಂದು ತುಂಬ ದಿನದಿಂದ ಆಸೆ ಇತ್ತು, ಅದೊಂದನ್ನು ನಾನು ಪರ್ಚೇಸ್ ಮಾಡಿದೆ. ನೀವೇನಾದರೂ ಈ ಕಡೆ ಸೈಡ್ ಬಂದರೆ, ಈ ಕಡೆ ರೂಟಲ್ಲಿ ಏನಾದರೂ ಬಂದರೆ ಒಂದ್ಸಲ ವಿಸಿಟ್ ಹಾಕಿ, ತುಂಬಾ ಚೆನ್ನಾಗಿದೆ. ಮಣ್ಣಿನ ವಾಟರ್ ಬಾಟಲ್, ಫಸ್ಟ್ ಟೈಮ್ ನಾನು ಅದನ್ನು ನೋಡಿದ್ದು. ಮ್ಯಾಜಿಕ್ ದೀಪಗಳು, ಗಂಟೆ ಅಂತೂ ತುಂಬಾ ಚೆನ್ನಾಗಿತ್ತು ಬಿಡಿ. ನಾದ ಅಂತೂ ಎಕ್ಸಲೆಂಟಾಗಿ, ನನಗೆಲ್ಲಿ ಹೊಡೆದೋ ಏನಿಲ್ಲ ಮೇಡಮ್, ನೀವು ಗಂಟೆ ಅಳ್ಳಾಡಿಸಿ ತುಂಬ ಚೆನ್ನಾಗಿ ನಾದ ಬರುತ್ತೆ ಅಂತ ಅಂದರು. ತುಂಬಾ ಚೆನ್ನಾಗಿತ್ತು. ನೀವು ಈ ಕಡೆ ಸೈಡ್ ಏನಾದರೂ ಬಂದರೆ ಈ ಸ್ಟೋರ್ಗೆ ಒಂದು ವಿಸಿಟ್ ಹಾಕಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಮ್ಮ ದೊಡ್ಡಬಳ್ಳಾಪುರ ಜರ್ನಿನ. ಯಡಿಯೂರಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ನೋಡಿ, ಇಲ್ಲಿ ಒಂದು ಫ್ಲೈಓವರ್ ಥರ ಇದೆ, ಕೆಳಗಡೆ ಎಲ್ಲ ಗದ್ದೆ ಎಲ್ಲ ಇದೆ. ನೀರಂತೂ ಸುಮಾರು ಒಂದು ತೆಂಗಿನ ಮರದ ಒಂದು ಕಾಲು ಭಾಗದಷ್ಟು ಬಂದ್ಬಿಟ್ಟಿದೆಯಂತೆ, ಸುದರ್ಶನ್ ಹೇಳ್ತಾ ಇದ್ದಾರೆ. ನಿನ್ನೆ ಬಂದಿರೋವಂಥ ಮಳೆಗೆ, ನಿನ್ನೆ ಅಂತೂ ಎಲ್ಲ ಕಡೆ ಮಳೆ ಜಾಸ್ತಿ ಆಗೋಗ್ಬಿಟ್ಟಿದೆ. ನೋಡಿದ್ರಲ್ಲ ಇವತ್ತಿನ ನಮ್ಮ ಜರ್ನಿ, ಮೈಸೂರು ಟು ದೊಡ್ಡಬಳ್ಳಾಪುರ, ಮಧುರೆ ಕೊನೆ ಎಂಡ್ ದೇವಸ್ಥಾನ. ಮಧುರೆ ಆದಮೇಲೆ ಇನ್ಯಾವುದೂ ಇಲ್ಲ. ಮಧುರೆ ದೇವಸ್ಥಾನನ ಸುಮ್ಮನೆ ಇವತ್ತು ತೋರಿಸಿದ್ದೀನಿ. ಮಧುರೆಗೆ ಅಂತಲೇ ಬಂದು ಅಲ್ಲಿ ಶನಿದೇವ್ರ ದೇವಸ್ಥಾನ ಇದೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ತೆಗೆದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ ನಿಮಗೆ. ಇವತ್ತಿನ ಬ್ಲಾಗ್ ಇಷ್ಟೇ, ನಮ್ಮ ಮೈಸೂರು ಟು ದೊಡ್ಡಬಳ್ಳಾಪುರ ಜರ್ನಿನ ನಾನು ನಿಮಗೆ ಇವತ್ತು ಶೇರ್ ಮಾಡಿದ್ದೀನಿ. ಮಧ್ಯ ಒಂದು ಮಂಗಳೂರು ಸ್ಟೋರಲ್ಲಿ ಸಿಕ್ಕಿದಂಥ ಒಂದು ಐಟಮ್ಸ್ಗಳು ಅವರು ತೋರಿಸಿದ ರೀತಿ ಅಂತೂ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ನಿಮ್ಮ ಜೊತೆ ನಾನು ಕೂಡ ಇವತ್ತಿನ ಬ್ಲಾಗ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಯಾವಾಗಲೂ ಜರ್ನಿಯಲ್ಲಿ ನನ್ನ ಪಾಡನ್ನು ನಾನು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಗಾಡಿ ಮೂವ್ ಆಗೋದಂದು ನನಗೆ ಇದಾಗ್ತಾಯಿತ್ತು, ಗಾಳಿದೊಂದು ಫೀಲ್ ಆಗ್ತಾಯಿತ್ತು. ಆದರೆ ಸುದರ್ಶನ್ ಅಕ್ಕಪಕ್ಕ ಏನು ನಡೀತಿದೆ ಅನ್ನೋದನ್ನ ಹೇಳ್ತಾಯಿದ್ರು, ಹೀಗೆ ನಡೀತಿದೆ, ಹೀಗಾಗ್ತಿದೆ ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ತಾ ನಿಮ್ಗೆ ಹೇಳ್ತಾ ಅದನ್ನು ನನ್ನ ಇಮ್ಯಾಜಿನೇಷನಲ್ಲೂ ನಾನು ತೊಗೊಂಡಾಗ ನನಗೆ ತುಂಬಾ ಖುಷಿ ಆಯಿತು. ಒಂಥರ ಇಮ್ಯಾಜಿನೇಷನಲ್ಲಿ ಅಕ್ಕಪಕ್ಕ ಏನಾಗಿದೆ, ಹೇಗಾಗಿದೆ ಅನ್ನೋದೆಲ್ಲ ನನಗೆ ಗೊತ್ತಾಯಿತು. ಫೈನಲಿ ದೊಡ್ಡಬಳ್ಳಾಪುರಕ್ಕೆ ಇನ್ನೊಂದು 15 ಕಿಲೋಮೀಟರ್ ಇದೆ, 13ರಿಂದ 15 ಕಿಲೋಮೀಟರು ನಮ್ಮ ದೊಡ್ಡಬಳ್ಳಾಪುರಕ್ಕೆ ರೀಚ್ ಆಗ್ತೀವಿ. ಇವತ್ತಿನ ಬ್ಲಾಗ್ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾಕೆಂದರೆ ಇವತ್ತಿನ ವಿಡಿಯೋ ನಾನೇ ಮಾಡ್ತಾ ಇರೋದು, ಸುದರ್ಶನ್ ಡ್ರೈವ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ವೀಡಿಯೋಸ್ಗಳನ್ನ ನಾನೇ ಮಾಡಿದ್ದೀನಿ, ಕೆಲವೊಂದು ಅವ್ರು ಮಾಡಿದ್ದಾರೆ. ಇದರಲ್ಲಿ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಕೇಳ್ತಾ ಇದ್ದೀನಿ. ಈ ಬ್ಲಾಗ್ ಏನು ಅನ್ನಿಸ್ತು ಅಂತ ನೀವು ಹೇಳಬೇಕು, ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.